ವಾಲ್ಮೀಕಿ ಹಗರಣ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬುಡಕ್ಕೆ ಬಂದಿದೆ. ಅವರ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಸರ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗೆ ನೋಡೋದಾದ್ರೆ ಈ ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಎಂ ಅವರು ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ. ನೇರವಾಗಿ ಖಂಡಿತ ಭಾಗಿಯಾಗಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪನೂ ನಾಚಿಕೆ ಅನ್ನೋದಿಲ್ಲ. ಈ ಉದಾಹರಣೆ, ಸಿದ್ದರಾಮಯ್ಯ ಅವರ ಬೆಂಬಲ ಇಲ್ಲದೇನೆ ಅಧಿಕಾರಿಗಳು ಏನು ಆನ್ಲೈನ್ನಲ್ಲಿ ಈಗ ತೆಲಂಗಾಣಕ್ಕೆ ಹಣ ಕಳಿಸೋದಕ್ಕೆ ಸಾಧ್ಯನಾ? ಕೋಟಿಗಟ್ಟಲೆ 187 ಕೋಟಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ, ಆ ಅಕೌಂಟಿಗೆ ಕಳಿಸ್ತಾರೆ, ಆ ಅಕೌಂಟ್ನಿಂದ 700 ಅಕೌಂಟಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಸಿ ಎಂ ಅವರ ಬೆಂಬಲ ಇಲ್ಲದೇನೆ ನಡೆಯೋಕ್ಕೆ ಸಾಧ್ಯನಾ? ಈ ಉದಾಹರಣೆಗೆ ಪೊಲೀಸ್ ಠಾಣೆಗಳಲ್ಲಿ ನಾವು ಕೊಟ್ಟರೆ ಕಂಪ್ಲೇಂಟ್ ತೆಗೆದುಕೊಳ್ಳಲ್ಲ ಅಂದರೆ ಸಿ ಎಂ ಅವ್ರು ಹೇಳಿರ್ತಾರೆ ಕಂಪ್ಲೇಂಟ್ ತಗೋಬೇಡಿ ಅಂತ. ಹೀಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಗಲು ದರೋಡೆ ನಡೀತಾ ಇದೆ. ವರ್ಗಾವಣೆಯಲ್ಲಿ ದಂಧೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳಿಂದ ಹಿಡ್ಕೊಂಡು RTO ಡಿಪಾರ್ಟ್ಮೆಂಟಿಂದ ಹಿಡ್ಕೊಂಡು PWDಯಿಂದ ಹಿಡ್ಕೊಂಡು BBMP ಯಾವ್ಯಾವ ಮುಖ್ಯ ಡಿಪಾರ್ಟ್ಮೆಂಟ್ಗಳಿದಾವೆ ಎಲ್ಲಗಳಲ್ಲೂ ಕೂಡ ಓಪನ್ ಹರಾಜು, ಸೇಲ್ ಇದು. ಇಡಿ ಅಧಿಕಾರಿಗಳ ಮೂಲಕ ನೀವು ಸಿಎಂ ಮತ್ತೆ ಡಿಸಿಎಂ ಅವರನ್ನ ಈ ಕೇಸ್ನಲ್ಲಿ ತೆಗಲಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಅನ್ನೊಂದು ಆರೋಪ. ಅಂದ್ರೆ ಇವ್ರು ಹೇಳೋದನ್ನ ನಂಬಬೇಕು. ಇಡಿ ತನ್ನ ಕೆಲಸ ಮಾಡ್ತಾ ಇದೆ, CBI ತನ್ನ ಕೆಲಸ ಮಾಡ್ತಾ ಇದೆ. ನೀವು ಬಹಳ ಸತ್ಯ ಹರಿಶ್ಚಂದ್ರರು ಅಂತ ಹೇಳಿದ್ರೆ ಯಾಕೆ ಎದುರ್ಕೊಳ್ತೀರಾ? ನೀವು ಸತ್ಯ ಹರಿಶ್ಚಂದ್ರರಲ್ಲಪ್ಪ, ನಡಿಲಿ ಬಿಡಿ ತನಿಖೆ. ನೀವ್ಯಾಕೆ ಎದುರ್ತೀರಾ? ಇಡಿ ಬರಲಿ, CBI ಬರಲಿ, ಹುಲಿ ಬರಲಿ, ಕರಡಿ ಬರಲಿ, ಎಲ್ಲ ಬರಲಿ, ನೀವ್ಯಾಕೆ ಎದುರ್ತೀರಾ? ಸಿದ್ದರಾಮಯ್ಯ ಅವರು ಸತ್ಯ ಹರಿಶ್ಚಂದ್ರ ಅಲ್ಲ. ನೀವೇನೇನು ಒಂದು ಸೈಟು ತೆಗೆದುಕೊಂಡಿಲ್ಲ. 87,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮೈಸೂರಿನಲ್ಲಿ, ಒಂದು ಸೈಟ್ ಸಿಕ್ಕಿಲ್ಲ. ನಿಮ್ಮ ಪತ್ನಿಯವರಿಗೆ 15 ಸೈಟ್ ಹೆಂಗ್ ಸಿಕ್ವು? ನಾಚಿಕೆ ಆಗಲ್ಲ ನಿಮಗೆ? ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ನಾಚಿಕೆ ಆಗಲ್ಲ ನಿಮಗೆ? ಮೊದಲು ನೈತಿಕತೆಯಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಿನ್ನೆ ಘಟಾನುಘಟಿ ಸಚಿವರು ಪ್ರೆಸ್ ಮೀಟ್ ಮಾಡಿ ಸರ್, ಇಡೀ ಸರ್ಕಾರವನ್ನ ಬುಡಮೇಲು ಮಾಡ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದೆಲ್ಲ ಹುಸಿ ಆರೋಪ. ನಾವು ಯಾವುದೇ ಇಂಡಿಪೆಂಡೆಂಟ್ ಬಾಡಿಗಳ ಮಧ್ಯದಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡಿ. ಕಾಂಗ್ರೆಸ್ಸಿನ ಕೆಲಸ ಏನು? ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಕೆಲಸ ಏನು? ಲೂಟಿ ಮಾಡೋದು. ಮಾಡಿ, ಜನ ನಿಮ್ಗೆ ಉತ್ತರ ಕೊಡ್ತಾರೆ. ಸರ್, ಬಳ್ಳಾರಿ ಎಲೆಕ್ಷನ್ಗೆ ಈ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಮದ್ಯ ಖರೀದಿಗೆ ಮಾಡಿದ್ದಾರೆ, ಇಡಿ ಅವರೇ ಲೆಟರ್ ಬರೆದಿದ್ದಾರೆ. ಪ್ರೆಸ್ ನೋಟ್ ಓಪನ್ ತನಿಖೆಯಿಂದ ಹೊರಗೆ ಬಂದಿರತಕ್ಕಂಥದ್ದು. ಬಳ್ಳಾರಿ ಎಲೆಕ್ಷನ್ ಈ ಒಂದು ಯಾವ ಹಣದಿಂದ? ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬಂದಿರತಕ್ಕಂಥ ಹಣದಿಂದ ಬಳ್ಳಾರಿ ಎಲೆಕ್ಷನ್ ಆಗಿದೆ, ತೆಲಂಗಾಣ ಎಲೆಕ್ಷನ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಹಣದಿಂದ ಎಲೆಕ್ಷನ್ ಮಾಡಿದ್ದಾರೆ, ಕರ್ನಾಟಕ ರಾಜ್ಯದ ಹಣದಿಂದ ತೆಲಂಗಾಣ ಎಲೆಕ್ಷನ್ ಮಾಡಿದ್ದಾರೆ. ನಡೀಲಿ ತನಿಖೆ. ಸಿಎಂ ಅವರು ರಾಜೀನಾಮೆ ಕೊಡ್ತಾರಾ ಸರ್? ನಿಮ್ಮ ಹೋರಾಟಕ್ಕೆಲ್ಲ ಕೊಡಬೇಕಾಗತ್ತೆ. ಹೋರಾಟನ ಮುಂದುವರಿಸ್ತೀವಿ. ಸೊ ಇದು MLC ರವಿಕುಮಾರ್ ಅವರ ಮಾತು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.